ಹೋಗ್ಬಿಟ್ಟು ಅವ್ರಿಗೆ ಅವರು ಸಹ ಇನ್ನು ಟ್ಯಾಗ್ ಚೇಂಜ್ ಮಾಡ್ಕೊಟ್ಟಿಲ್ವಾ? ಅವ್ರದೊಂದು ಟ್ಯಾಗ್ ಇದೆ, ನಿನ್ನೊಂದಿದೆ, ನಿನ್ನೊಂದು ಕಲರ್ ಇದೆ. ಯಾಕೆ ಸರ್ಕಾರ ಸಂಬಳ ಕೊಡ್ತಾ ಇಲ್ಲ ಅವರಿಗೆ. ಇದೊಂದು ಇರ್ಲಿ, ಅದು ಇರ್ಲಿ, ಕೊನೆಗೆ ಇದು ಮಾಡೋಣ. ಒಂದು ಲೈವ್ ಮಾಡಿ ಹಾಕೊಳ್ಳಿ ಮೇಡಮ್. ಇಲ್ಲೇ ಇದೆಯಾ ಮನೆ ಬಿಟ್ಟು ಬಂದಿರಾ? ಅದೇ ಈಗ ಹಾಕೋದೇ ಇಲ್ಲ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಅಂದೆ. ಐಡಿ ಕಾರ್ಡ್ ಹಾಕೊಂಡು ಬೇಗ ಟಕ್ಕಂತ ಹಾಕೊಂಡು ಅದಕ್ಕೆ ಥ್ಯಾಂಕ್ಸ್ ಹೇಳಿದ್ದು ಅವ್ರಿಗೆ. ಇಷ್ಟು ಅದನ್ನಾದ್ರೂ ಒಂದಿಷ್ಟು ಹೇಳಿದ್ಮೇಲೆ ಅದು ಕೇಳ್ತಾರಲ್ಲ, ಅದಕ್ಕೆ ಮುಂಚೆ ಅವ್ರು ಎಚ್ಚರಿಕೊಂಡಲ್ಲ ಅಂತ. ಹೇಳಿ ಹೋಗಿ ನೋಡಿ, ಎಲ್ಲ ಈಗ ಹಾಕೊಂಡ್ ಬರ್ತಾರೆ ಮೇಡಮ್. ಇನ್ನೂ ಇಲ್ಲ, ಅವರು ಅವ್ರ ಹತ್ರ ತಂದಿಲ್ಲ ಅನ್ಕೋತೀನಿ. ಕಾಂಟ್ರಾಕ್ಟ್ ಚೇಂಜ್ ಆಗಿ ಎಷ್ಟು ದಿನ? 1.5 ತಿಂಗಳಿಂದ ನಿಮ್ಗೆ ಐಡಿ ಕೊಟ್ಟಿಲ್ಲ. ಇಲ್ಲ ಸರ್, ಕೊಟ್ಟಿಲ್ಲ. ಎಷ್ಟು ದಿನದಿಂದ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲಿ? ನಾವು ಒಂದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ. ಸುತ್ತೋಲೆ ಗೊತ್ತಾ ಸರ್ಕಾರದ್ದು? ಮೇಡಮ್ ಅವ್ರು ಕೊಟ್ರೆ ನಾವು ಹಾಕೊಂತೀವಿ. ಅಲ್ಲ ಮೇಡಮ್, ಇದೇನಿದು ನೀವು ಇಲ್ಲಿ ಅದೇ ಹಂಗಲ್ಲ, ಹಂಗ್ ಬರಲ್ಲ ಅದು. ಸರ್ಕಾರ ಕ್ಲಿಯರ್ ಆಗಿ ಕಾಲ್ ಮಾಡಿ, ಅವ್ರಿಗೆ ಕಾಲ್ ಮಾಡಿ ನಿಮ್ಗೆ ಕಾಂಟ್ರಾಕ್ಟ್ ಅವ್ರಿಗೆ. ಇಲ್ಲ ಸರ್, ಅವ್ರಿಗೆ ಮೊನ್ನೆ ನಾನು ಬಂದಾಗ ಯಾರು ಹೇಳಿದೀವಿ, ಅವ್ರು ಅಲ್ಲಲ್ಲ, ಈಗ ಕಾಲ್ ಮಾಡಿ. ಈಗ ನಮ್ಮ ಹತ್ರ ನಂಬರ್ ಪ್ರಾಜೆಕ್ಟ್ ಅಲ್ಲಿ ನಮ್ದು ಕಾಂಟ್ರಾಕ್ಟ್ ಎಲ್ಲ ಇದು ಮಾಡಿರೋದು ಪ್ರಾಜೆಕ್ಟ್ ಅಂತ ಹೇಳಿದೀವಿ ಮೇಡಮ್. ಆಲ್ರೆಡಿ ನಿಮ್ಗೆ ಐಡಿ ಕಾರ್ಡ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ಹಾ, ಎಲ್ಲಿ ಹೇಳಿದೀರಾ? ಪ್ರಾಜೆಕ್ಟ್ ಸೆಕೆಂಡ್ ಫ್ಲೋರ್. ಇಲ್ಲಿ ಬನ್ನಿ, ನಿಮ್ಗೆ ಅಲ್ಲಿ ಬರ್ಲಿಕ್ಕೆ ಹೇಳ್ತೀನಿ. ಇದೇ ರೂಮು ನೋಡಿ. ಕಾಂಟ್ರಾಕ್ಟ್ ಬೇಸಿಸ್ ಗಳಿಗೆ ಇವ್ರಿಗೆ ಇಷ್ಟೊಂದು ಹಾಕೊಳ್ಳಿ ಸರ್, ಹಾಕೊಳ್ಳಿ, ಐಡಿ ಕಾರ್ಡ್ ಹಾಕೊಳ್ಳಿ. ಇದನ್ನ ಎಲ್ಲ ಇದನ್ನು ಸಣ್ಣ ಪುಟ್ಟದನ್ನ ಹೇಳ್ಕೊಡ್ಬೇಕು ನಿಮ್ಗೆ. ಹಾಕಿದ್ದಾರೆ ಸರ್. ನಿಮಗೆ ಟ್ಯಾಗ್ ಕೊಟ್ಟಿಲ್ವಾ ಐಡಿ ಕಾರ್ಡ್? ಇಲ್ಲಿದೆ ಐಡಿ ತಾನೇ ಇದು? ಎಲ್ಲ ಕಲರ್ ಚೇಂಜ್ ಮಾಡ್ಬೇಕು ಮೇಡಮ್. ಅದು ಅವ್ರು ಬೋರ್ಡ್ ತೋರಿಸ್ತಾರೆ ಐಡಿಯಲ್ಲಿ ಅಂತ ಕೇಳಿದ್ರೆ. ಅಲ್ಲ, ಬೋರ್ಡ್ ಇಟ್ಬಿಡಿ. ಬೋರ್ಡ್ ಇದ್ರೆ ಐಡಿ ಕಾರ್ಡ್ ಆಗಂಗಿಲ್ಲ ಅಂತ ಸುತ್ತಲೇ ಇದೆ ಸರ್. ಅದಿರ್ಬೇಕು, ಅದು ನಾಮಫಲಕ. ನಿಮ್ಮ ಐಡಿ ಕಾರ್ಡ್ ನಾಮಫಲಕ ಒಂದಿರುತ್ತೆ. ಅದಲ್ಲದೆ ನೀವು ಐಡಿ ಕಾರ್ಡ್ ಹಾಕ್ಬೇಕು. ಸುತ್ತಲೇ ಇದೆಯಾ ಇಲ್ವಾ ಸರ್? ನೀವಲ್ಲ, ಇದು ನೀವು ನಮಗ್ ತೋರ್ಸಕ್ಕಲ್ಲ. ನೀವು ನಿಮ್ ಕೆಳಗಡೆ ಇರೋ ತೋರ್ಸೋದಕ್ಕಾದ್ರೂ ನೀವು ಅದನ್ನ ಫಾಲೋ ಮಾಡ್ಬೇಕಲ್ಲ ಅವರು. ಮತ್ತೆ ಅಲ್ಲಿ ಯಾರಿಲ್ಲ, ಬನ್ನಿ, ನೀವೇ ಬನ್ನಿ. ಈಗ ಅವ್ರನ್ನ ಹಾಕ್ಸಿ ನನಗೆ. ಸಾರ್ವಜನಿಕರು ತೊಂದರೆ ಆಗ್ತಿದೆ ಅಲ್ವಾ? ಮತ್ತೆ ನೀವೇ ಹಾಕ್ಬೇಕು. ಈಗ ಮೊನ್ನೆ ಲೋಕಾಯುಕ್ತ ರೈಟ್ ಆಗಿದೆ. ಅಮ್ಮನ ಮೊದಲು ಮಗ ಕೆಲಸ ಮಾಡ್ತಾ ಇದ್ದಾನೆ. ನೀವ್ ಯಾರು ತಿಳ್ಕೊಳ್ಳಿ. ನಾನು ಹಾಕೊಳ್ಳಿ ಸರ್. ಇದು ನಾವೊಂದು ಹೇಳ್ಬೇಕು, ನಮ್ಮತ್ರ ಹೇಳ್ಸ್ಕೋಬೇಕು. ನೀವು ನಮ್ಮತ್ರ ಹೇಳ್ಸ್ಕೋಬೇಕು. ಹೇಳಿ, ಯಾವ ದಯವಿಟ್ಟು ಹಾಕೊಳ್ಳಿ. ನಾವ್ ಇನ್ನೊಂದು ರೋಡ್ ಬರ್ತೀವಿ. ತರ್ಸ್ಕೊಂಡು ಹಾಕೊಳ್ಳಿ ದಯಮಾಡಿ. ಇದೊಂದು ಕಂಪ್ಲೇಂಟ್ ಎಲ್ಲ ಆಡ್ ಮಾಡ್ಬೇಕು. ಇಲ್ಲ ಕೆಲಸ ಮಾಡೋದು ನೀವು ಸರ್? ಎಲ್ಲಿ ಐಡಿ ಕಾರ್ಡ್ ಎಲ್ಲಿ ನಿಮ್ದು? ಫೈಲ್ ಕೊಡೋದು. ಏನು ಫೈಲ್ ಕೊಡೋಕೆ ಸರ್? ಎಲ್ಲಿ ಸರ್ ನಿಮ್ಮ ಐಡಿ ಕಾರ್ಡ್? ಇಲ್ಲಿ ಸರ್ ಏನು ಕೆಲಸ ಮಾಡ್ತಾರೆ ನೀವು? ADP. ಮತ್ತೆ ಎಲ್ಲಿ ಸರ್ ನಿಮ್ದು ಐಡಿ ಕಾರ್ಡ್? ಎಲ್ಲಿದೆ ನೋಡಿ. ಇವ್ರು ಇಲ್ಲೇ ಕೆಲಸ ಮಾಡೋರು. ಅದೇನೋ ಅವ್ರೇನೋ ಹೇಳ್ತಾರೆ, ಏನೋ ಇದನ್ನ ನೀನು ಫೈಲ್ ಕೊಡಕ್ ಬಂದಿದೆ ಅಂತ. ಎಲ್ಲಿ ನಿಮ್ಮ ಐಡಿ ಕಾರ್ಡ್ ಎಲ್ಲಿ ಸರ್? ಈಗ ಹೇಳ್ತಾ ಆದ್ರೆ ನೋಡಿ, ಅವ್ರು ಇಮಿಡಿಯೇಟ್ ಆಗಿ ಟಕ್ಕನ್ ಚೇಂಜ್ ಮಾಡ್ಕೊಂಡ್ಬಿಟ್ರು. ನಾನು ಪಬ್ಲಿಕ್ ಅನ್ನೋ ತರ ಅವರು ಕೆಲಸ ಮಾಡೋ ವ್ಯಕ್ತಿ ಅವರು, ಹೌದಲ್ವಾ? ಪಬ್ಲಿಕ್ ಅನ್ನೋ ತರ ಚೇಂಜ್ ಮಾಡ್ಕೊಂಡು ಅವ್ರು ತೋರಿಸಿದಾರ. ಅವ್ರನ್ನ ಫೋಟೋ ಅವ್ರು ತೋರಿಸಿದಾರಲ್ಲ, ಹೋದ್ರು ಕೇಳ ಹೋದ್ ಅನ್ಕೋತೀನಿ. ನೋಡಿ ಸ್ನೇಹಿತರೆ, ಇದು ಈ ತರ ಸರ್ಕಾರಿ ವ್ಯವಸ್ಥೆ. ಪಬ್ಲಿಕ್ ನೌಕರ, ಸಾರ್ವಜನಿಕ ನೌಕರ, ನಾನೆಲ್ಲ ಪಬ್ಲಿಕ್ ಅನ್ನೋ ತರ ಎಸ್ಕೇಪ್ ಆಗ್ಬಿಟ್ರು. ಇದೇ ಕಾರಣಕ್ಕೆ ಐಡಿ ಕಾರ್ಡ್ ಹಾಕೊಳ್ಳಿ ಅಂತ ಹೇಳುದು. ಯಾರೊಬ್ರು ಆಗಿಲ್ವಾ ಸರ್ ಇಲ್ಲಿ? ಅಲ್ಲ, ಲೋಕಾಯುಕ್ತ ರೈಡ್ ಮಾಡಿ ಹೋಗಿತಾ ಇದಾರೆ. ನಿಮ್ಗೆ ಟಿವಿಲಿ ಬರ್ತಾ ಇದೆ, ನಾವು ಬರ್ತಾ ಇದೀವಿ, ಹೇಳ್ತಾ ಇದೀವಿ.
ಎಷ್ಟು ಕೇರ್ಲೆಸ್ ಆಗಿ ಮಾಡ್ತಾ ಇದ್ದೀರಿ ನಿಮಗೆ ಸರ್ಕಾರಿ ಐಡಿ ಒಂದ್ ಕಾರ್ಡ್ ನಿಮಿಷ. ಇಲ್ವಾ? ಒಬ್ಬ ಕಾಂಟ್ರಾಕ್ಟ್ ಬೇಸ್ ನೌಕರಿ ನನಗಿಲ್ಲ, ನನಗೆ ಗೊತ್ತಿಲ್ಲ, ನನ್ನ ಹತ್ರ ಇಲ್ಲ ಅನ್ನೋ ತರ ಉಡಾಫೆ ಮಾತಾಡ್ತಾರೆ. ನಿಮ್ ಅಂದ್ರೆ ಅವ್ರ ಕಾಂಟ್ರಾಕ್ಟ್ ಹಂಗಾದ್ರೆ ನೀವು ಅದೇನು ಹೇಳಕ್ ನಿಮ್ಗೆ ನನ್ಗೆ ಇದಾಗ್ತಿಲ್ಲ. ಎಸ್ ಬರೋದು ಇದನ್ನ ನಮ್ಮ ಹತ್ರ ಹೇಳ್ಕೊಳ್ಳೋ ಅವಶ್ಯಕತೆ ಇರುತ್ತೆ. ನಿಮ್ಗೆ ಸಂಬಳ ತಗೊಳ್ಳಲ್ವಾ ನೀವು? ನೋಡಿ ಸರ್, ನಮಸ್ಕಾರ. ಎಲ್ಲಿ ಸರ್ ನಿಮ್ದು ಐಡಿ ಕಾರ್ಡ್ ಎಲ್ಲಿ ಸರ್? ನಾಮಫಲಕ ಎಲ್ಲಿ? ಐಡಿ ಕಾರ್ಡ್ ಇಲ್ಲ, ನಾಮಫಲಕ ಇಲ್ಲ. ನೀವ್ ಯಾರು? ಕೆಲಸ ಮಾಡ್ತೀರಾ ಸರ್ ಇಲ್ಲಿ? ಏನ್ ಕೆಲಸ ಮಾಡ್ತಾ ಇದೀರಿ? ಇಲ್ಲಿ ಸ್ಟಾಫ್ ಹೌದಾ ಅಲ್ವಾ? ಹೌದು ಸ್ಟಾಫ್ ಇದೆ ಸರ್ ಏನಾದ್ರು ನಿಮ್ದು? ನೀವು ಇಲ್ಲಿ ಸ್ಟಾಫ್ ಮತ್ತೆ ಜೋಬಲ್ಲಿ ಹಾಕೊಂಡಿದ್ದೀರಾ? ಅಲ್ಲ, ಅದೇ ಜವಾಬ್ದಾರಿ ನಾವು ನೋಡಕ್ ಬಂದಾಗ ಅಡ್ಲಿ ಒಂದು ಅಧಿಕಾರಿ ಅಂದ್ರೆ ನಮಗೊಂದು ಖುಷಿ ಸರ್, ಅಷ್ಟೇ. ದಯವಿಟ್ಟು ಹಾಕ್ಕೊಳ್ಳಿ ಹಾಕೊಳ್ಳಿ ಸರ್. ನಿಮ್ಗೆ ಇನ್ನೊಂದು ನಿಮ್ಮ ಹತ್ರ ಕೆಲಸದ ಬರ್ತೀವಿ, ಆದ್ರೆ ಇದನ್ನ ಫಸ್ಟ್ ನೋಡ್ ಬರ್ತೀವಿ. ಹೇಳಿ. ಹಂಗೆ ಕೇಳಬೇಕು. ನೀವು ಅಧಿಕಾರಿನೇ ಇಲ್ಲಿ ಯಾರು ಏನು ನಮಗೆ ಅಂತ ಕೇಳಬೇಕು. ಎಲ್ಲಿ ನಿಮ್ದು ಐಡಿ ಎಲ್ಲಿ ಮೇಡಮ್? ಯಾರಿಗೆ ಮೀಟಿಂಗ್ ಇರೋದು? ಯಾವ ಇಲಾಖೆಗೆ ಅದು? ಯಾರಿದು ಹೋಗಿರೋದು? ಕತ್ತಲ್ಲಿ ಹಾಕೊಂಡು ಕೆಲಸ ಮಾಡಿ ಮೇಡಮ್. ನೀವು ಯಾರು ಅನ್ನೋದು ಶೋ ಆಗ್ಲಿ ಜನಗಳಿಗೆ. ಇದು ದಯಮಾಡಿ ಲೋಕಾಯುಕ್ತರು ಮತ್ತೊಮ್ಮೆ ನೋಡ್ಬೇಕಿದ್ನೆಲ್ಲ. ಈಗ ಇವರೆಲ್ಲ ಎಲ್ಲ ಸ್ಟಾಫ್ ನೀವೇನ್ ಮಾಡ್ತಾ ಇದ್ರ ಕೆಲಸ ನಾವು ಮುಂಚೆ 5 ವರ್ಷದಿಂದ ಮಾಡ್ತಾ ಇದೀವಿ. ಆದ್ರೆ ಯಾವ ಸ್ಟಾಫ್ನು ನಿಮ್ ಯಾವ ಇದಕ್ಕೂ ಡೋಂಟ್ ಕೇರ್. ಸರ್ ಖಾಲಿ ಇರೋ ಚೇರ್ಗಳೆಲ್ಲ ಒಂದು ಸ್ವಲ್ಪ ತೋರಿಸಿ ಸರ್. ಎಲ್ಲಿ ಇದು ಇನ್ನೊಂದು, ಈಗಾಗ್ಲೇ ನಾನು ನಿನ್ನೆ ಹೇಳ್ತಾ ಇದ್ದೆ, ಯಾರನ್ನೇ ಕೇಳಲಿ ಇಲ್ಲಿ ಆಫೀಸಿಗೆ ಬಂದ್ರೆ ನಿಜವಾಗ್ಲೂ ಕೆಲಸ ಮಾಡ್ತಾ ಇದಾರೆ ಇಲ್ವೋ ಗೊತ್ತಾಗಲ್ಲ. ಯಾಕೆಂದ್ರೆ ಯಾರನ್ನ ಕೇಳಲಿ ಮೀಟಿಂಗ್ ಅಂತಾರೆ, ಇಲ್ಲ ಫೀಲ್ಡ್ ಅಂತಾರೆ. ಮೀಟಿಂಗ್ ಅಲ್ಲಿ ಏನ್ ಮಾಡ್ತಾರೆ, ಮತ್ತೆ ಫೀಲ್ಡ್ ಅಲ್ಲಿ ಏನ್ ಮಾಡ್ತಾರೆ? ಯಾಕೆಂದ್ರೆ ಫೀಲ್ಡ್ ಅಲ್ಲಿ ರಿಜಿಸ್ಟರ್ ಮೆಮೋ ಇದೆಯಾ? ಮೂಮೆಂಟ್ ರಿಜಿಸ್ಟರ್, ಮೂಮೆಂಟ್ ರಿಜಿಸ್ಟರ್ ಇದೆಯಾ ಇವ್ರೆ? ಯಾವ ಸರ್ ಅದು ಇರುತ್ತೆ? ಅಲ್ಲ ಮೇಡಮ್, ಮೂಮೆಂಟ್ ರಿಜಿಸ್ಟರ್ ಇಲ್ವಾ? ಒಂದು ಅದೇ ಒಂದ್ ನಿಮಿಷ. ಎಲ್ಲಿ ಅವರು? ಸರ್ ಸ್ಟಾಫ್ ರೂಮ್ ಅಲ್ಲಿ ಒಂದು ಇದ್ದೇ ಇರುತ್ತೆ. ಅಲ್ಲ, ಈಗ ಅವ್ರುನು ಹಾಕೊಡ್ರಿ ಮೇಡಮ್, ಹಾಕೊಳ್ಳಿ ಐಡಿ ಕಾರ್ಡ್ ಹಾಕೊಳ್ಳಿ. ನೋಡಿ ಮೇಡಮ್ ಎಷ್ಟಕ್ಕೆ ಅಲ್ಲಲ್ಲ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನೀವು ತಿಂಗಳಾಯ್ತು ಅಂದ್ರೆ ನಾನು ಮರ್ತ್ಬಿಟ್ಟಿದ್ದೀನಿ ಸಂಬಳನ ಇವತ್ತಂತ ತಗೊಳಲ್ವಾ? ತಗೊಂತೀರಾ ಇಲ್ಲ ಕರೆಕ್ಟಾಗಿ? ಇರ್ಲಿ ಮೇಡಮ್, ಅದು ಹಳೆ ಅಡ್ರೆಸ್ ಇಲ್ಲ, ಐಡಿ ಕಾರ್ಡ್ ಹಾಕೊಬೇಕಲ್ಲ. ಇವಾಗ ನಾನು ಬಂದಿದ್ದೀನಿ, ನೀವು ಅಧಿಕಾರಿ ಅಟೆಂಡೆನ್ಸ್ ಬುಕ್ ತೋರಿಸಿ. ಹಾಕೊಬೇಕು ಮೇಡಮ್, ನೀವು ಹಾಕೊಬೇಕು ಮೇಡಮ್. ಯಾಕೆ ಗೊತ್ತಾ, ನಿಮಗ್ ಬಂದಿರೋಂಥ ಭಾಗ್ಯ ಅದು. ಗೌರ್ಮೆಂಟ್ ಕೆಲಸ ಭಾಗ್ಯ, ನನಗೆ ಬಂದಿಲ್ಲ ಅದು. ಇಲ್ಲಿ ಇಲ್ಲಲ್ಲ ಸ್ಟಾಫ್ ದೆಲ್ಲ ಕರೆಕ್ಟ್ ನಿಜಾನ ಸುಳ್ಳು? ಆ ಋಣ ಗೌರ್ಮೆಂಟ್ ಹಣ ತಿನ್ನೋ ಋಣ ನಮಗಿಲ್ಲ. ಇನ್ಚಾರ್ಜ್ ಇವತ್ತು ಮಹದೇವಪುರ, ನಾಳೆ ನಾನು ಬಂದಿದ್ದೆ. ಆ ಥರ ಒಂದಿನ ಸಿಗ್ನೇಚರ್ ಇನ್ನೆಲ್ಲರೂ ಬಂದಿದ್ದಾರೆ. ವಿಕೇಶ್ ಇವ್ನು, ಇದು ನಾನು, ಇದು ಒಳಗಡೆ ಮೇಡಮ್ ಇದ್ದಾರೆ. ಇವರು ಬಂದು ಮೀಟಿಂಗ್ ಹೋಗಿದ್ದಾರೆ. ಸಾಹೇಬರು ಅಲ್ಲಿದ್ದಾರೆ. ಈ ಸೀಟಲ್ಲಿ ಇಲ್ಲ ಮೇಡಮ್, ಈ ಸೀಟ್ ಇಲ್ಲ, ಆ ಸೀಟ್ ಇಲ್ಲ, ಖಾಲಿ ಆಗಿರೋರು ಇನ್ನೂ ಬಂದಿಲ್ಲ. ನೀವು ಅಕೌಂಟ್ ಸ್ಟೂಡೆಂಟ್ ಅಲ್ವಾ? ನಿಮ್ಮ ಹತ್ರ ಹೇಳಿ ಏನು ಉಪಯೋಗ ಬಿಡಿ. ಸೊ ಇದು ಇರ್ಲಿ. ಅದೆಲ್ರಿ ಮೂಮೆಂಟ್ ರಿಜಿಸ್ಟರ್ ಎಲ್ಲಿ ಇವ್ರೆ? ನೋಡಿದ್ದಾರೆ ಇದಾ? ಇದೆಲ್ಲ ಸರ್ ಕ್ಯಾಶ್ ಬುಕ್ ಬರೀತಾ ಇದ್ದಾರೆ. ನೋಡಿದ್ರು ಸರ್, ನೋಡಿದ್ರು ಮೇಡಮ್, ನೋಡಿದ್ರು. ಎಲ್ಲ ಇದೆ. ಸೀಟ್ ಇನ್ನೂ ಟ್ರಾನ್ಸ್ಫರ್ ಆಗಿರೋರು ಬಂದಿಲ್ಲ ಸರ್. ಈ ಮೇಡಮ್ ದಯವಿಟ್ಟು ಸರಿ ನೆಕ್ಸ್ಟ್ ಟೈಮ್ ಬಂದಾಗ ನೀವು ಐಡಿ ಕಾರ್ಡ್ ಹಾಕಿರ್ಬೇಕು ಮೇಡಮ್. ಇದು ಸ್ನೇಹಿತರೆ, ಇಲ್ಲಿ ಅದೇ ಹೇಳ್ತಿಲ್ವಾ, ಇಲ್ಲಿ ಕೇಳಿದ್ರೆ ಮೀಟಿಂಗು ಫೀಲ್ಡ್ ಅಂತಾರೆ. ಫೀಲ್ಡ್ ಅಲ್ಲಿ ನೋಡಿದ್ರೆ ಏನೂ ಕೆಲಸ ಆಗಿರಲ್ಲ. ಈಗ ಇದಕ್ಕೆ ಯಾರು ರಸ್ತೆ, ಮುಖ್ಯ ರಸ್ತೆಗೆ ಸಂಬಂಧಪಟ್ಟ ಮೇಲೆ ಇದೆಯಾ? ಅಲ್ಲ, ಒಂದ್ಸರಿ ಜಾಯಿಂಟ್ ಕಮಿಷನ್ ಅವರು ಇದಾರಲ್ಲ, ಅವ್ರಿಗೆ ಏನ್ ಕೆಲಸ ಮಾಡೋದು? ನಾನು KRS ಪಕ್ಷದ ರಾಜ್ಯಾಧ್ಯಕ್ಷ, ಜಿಲ್ಲಾಧ್ಯಕ್ಷ ಕ್ಷಮಿಸಿ ರಘುನಂದನ್ ಅಂತ, ಇಲ್ಲಿ ಬೆಂಗಳೂರು ಉತ್ತರ. ಏನ್ ತಮ್ಮ ಹೆಸರೇನು? ಅಲ್ಲ, ಏನ್ ಪರ್ಮಿಷನ್? ಅಲ್ಲ, ಎಲ್ಲಿಂದ ತರ್ಬೇಕು? ನಿಮಿಷ ಇದೆ. ಎಲ್ಲಿಂದ ಪರ್ಮಿಷನ್ ತರಬೇಕು? ಅಲ್ಲ ಇರ್ಲಿ, ಈಗ ಒಂದ್ ನಿಮಿಷ. ಅಲ್ಲ ಇವ್ರೆ, ಪರ್ಮಿಷನ್ ಎಲ್ಲಿಂದ ತರ್ಬೇಕು ಹೇಳಿ ಹೋಗ್ಲಿ. ಒಳಗಡೆ ಇದ್ದಾರಾ? ಬನ್ನಿ. ಏನ್ ತಮ್ಮ ಹೆಸರೇನು? ಒಂದ್ ನಿಮಿಷ ಇರ್ಲಿ.
ನಮ್ಮ ಹೆಸರು ಇಲ್ಲ ಅದಕ್ಕೆ ನಿಮ್ಮ ಹೆಸರು ಹೇಳಿ ನನಗೆ ಇರಿ ಮೇಡಮ್ ನಿಮ್ಮ ಹೆಸರು ಏನ್ ನಿಮ್ಮ ಹೆಸರು ಕೊಡಿ ನಿಮ್ಮ ಹೆಸರು ಹೋಗ್ಲಿ ತೋರ್ಸ್ಬೇಕು ಇವ್ರೆ ನೀವು ಸಾರ್ವಜನಿಕರು ತೋರ್ಸ್ಬೇಕಂದ್ರೆ ನೀವು ತೋರ್ಸ್ಬೇಕು ಸಾರ್ವಜನಿಕರು ನೀವು ಏನಕ್ಕೆ ನಾನು ಸಾರ್ವಜನಿಕರ ತೆರಿಗೆ ಕಟ್ಟೋದು ನಾನು ಈ ಪ್ರಜಾಪ್ರಭುತ್ವ ಪ್ರಜೆ ನಾನು ಪ್ರಜೆ ಕಂಡಿದ್ದು ಏನು ದೌರ್ಜನ್ಯ ಏನು ನೀವು ನಾನು ಪ್ರಜಾಪಲ್ಲಿ ನಮಸ್ಕಾರ ನೋಡಿ ನಿಮ್ದು ಐಡಿ ಕಾರ್ಡ್ ಇಲ್ಲ ಈ ಮಾಡಿ ವ್ಯಕ್ತಿ ಕೇಳಿದ್ರೆ ಕೇರ್ಲೆಸ್ ಮಾತಾಡ್ತಾರಲ್ಲ ಸರ್ ಅವರು ಪರ್ಮಿಷನ್ ತಗೊಂಡ್ರೆ ಅಂತ ಕೇಳ್ತಾ ಇದ್ದಾರೆ. ಇದು ಪರ್ಮಿಷನ್ ಯಾರು ತರಬೇಕು ನೀವು ಹೇಳ್ತಿದ್ದಾರೆ. ಸಂತೋಷ ಸರ್. ಓಕೆ ಸಂತೋಷ. ಇಲ್ಲ ಇರ್ಲಿ ಸರ್ ಸಂತೋಷ. ಅವ್ರಿಗೆ ಕೇಳಿ ಸರ್. ಸಾರ್ವಜನಿಕರು ಯಾರು ಅಲ್ಲ, ಸಾರ್ವಜನಿಕರು. ನಾವೇನು ಕೇಳಿಲ್ಲ ಸರ್, ಐಡಿ ಕಾರ್ಡ್ ಅಂತ ಕೇಳಿದ್ವಿ ಅಷ್ಟೇ. ಓಕೆ ಕ್ಲಿಯರ್ ಮಾಡೋಣ. ಸಾರ್ವಜನಿಕರಿಗೆ ಇಲ್ಲ ಕೆಲಸ ಅಲ್ಲ ಸರ್, ನಾವೇನ್ ಕೇಳ್ಬಾರ್ದು. ಒಂದ್ ನಿಮಿಷ ಕೆಲಸ ಹೇಳ್ತಿದ್ರಿ ನಾನು ಹೇಳ್ಬಿಡ್ತೀನಿ. ಆಯ್ತು. ಈಗ ನೋಡಿ ಸರ್, ರಸ್ತೆಗಳು ಎಲ್ಲ ಕಿತ್ತಿಗೆ ಹಿಡಿದ್ವಿ. ಬರ್ರಿ ಕಸಗಳು ಬನ್ನಿ ಸರ್. ಬರ್ರಿ ಸಮಯ ಈಗ ಈ ವ್ಯಕ್ತಿ ಯಾರು ಸರ್? ಮ್ಯಾನೇಜರಾ? ನೋಡ್ರಿ ನೀವು ಮ್ಯಾನೇಜರ ನೀವು ನಿಮ್ಗೆ ಈಗ ನಿಮ್ಗೆ ಇವ್ರಿಗೆ ನೋಡಿ ಈ ಮ್ಯಾನೇಜರ್ಗೆ ಹೇಳ್ಬೇಕು ಇಲ್ಲಿ ಎಷ್ಟು ಜನ ಕಾಂಟ್ರಾಕ್ಟ್ ಬೇಸ್ ಕೆಲಸ ಮಾಡ್ತಾರೆ ಗೊತ್ತಾ ನಿಮ್ಗೆ? ಐಡಿ ಕಾರ್ಡ್ ಇದೆ ಅವ್ರದೆಲ್ಲ. ಐಡಿ ಕಾರ್ಡ್ ಹಾಕ್ಬೇಕು ಒಂದು ಸುತ್ತಲೇ ಇದೆಯಾ? ಆನ್ಸರ್ ಮಾಡ್ರಿ. ಐಡಿ ಕಾರ್ಡ್ ಹಾಕಿದ್ರೆ ಸುತ್ತಲೇ ಇದೆಯಾ? ಏನ್ ಹಾಕಿದಿರ ನೀವು? ಅಲ್ಲಣ್ಣ, ಇದು ನಿಮ್ಗೆ ಟ್ಯಾಗ್ ಕನ್ನಡ ಧ್ವಜದ ಕಲರ್ ಇರೋ ಟ್ಯಾಗ್ ಅಲ್ಲಿ ನೀವು ಧರಿಸಬೇಕು ಅಂತ ಸುತ್ತಲೇ ನೋಡಿ ಸಾಹೇಬ್ರು ಹಾಕಿದಾರೆ ಇಲ್ಲಿ. ಸರ್ ಹಾಕಿದಾರೆ ನೋಡಿ, ಇಲ್ಲಿ ನೋಡಿ ಕಲ್ತ್ಕೊಳ್ಳಿ ಹೋಲಿ. ಸೇಮ್ ನಿಮ್ಮ ಕಾಂಟ್ಯಾಕ್ಟ್ ಬೇಸ್ ಅಲ್ಲಿ ಈ ಮಾತಾಡೋದು ಇದೆ. ನೀವು ಕೇಳೋದಕ್ಕೆ ನಮ್ಗೆ ಏನು ಪರ್ಮಿಷನ್ ತಗೊಳ್ಬೇಕು ನಾವು. ಪರ್ಮಿಷನ್ ತಗೊಳ್ಬೇಕಿಲ್ಲ ನಾವು. ನಾನು ಕಟ್ಟೋ ತೆರಿಗೆಯಲ್ಲಿ ನೀವು ಸಂಬಳ ತಗೊಳ್ಳೋದು. ನೀವು ಸಂಬಳ ತಗೊಳ್ಳೋದು ಈಗ ಮ್ಯಾನೇಜರ್ ಬನ್ನಿ, ನೀವು ಬನ್ನಿ. ನೀವು ಕಾಂಟ್ರಾಕ್ಟ್ ಬೇಸ್ ತುಂಬಾ ಜನ ಇದ್ದಾರೆ, ತೋರಿಸ್ತೀನಿ. ಅಲ್ಲ ಸರ್, ಇದು ನಾವು ನೋಡಿ ಹೇಳೋದ್ ಕೇಳಿ. ಒಂದು ಈಗ ಲೋಕಾಯುಕ್ತ ರೈಡ್ ಆಗಿದೆ ನನಗೆ ಗೊತ್ತಾ? ನಿಮ್ ಗಮನಕ್ಕಿದೆಯಾ? ಬೆಳಗಿಂದ ನಾನು ಹೇಳೋದ್ ಕೇಳಿ. ನಿಮ್ ಗಮನಕ್ಕಿದೆಯಾ? ಬರ್ರಿ. ಹೌದು ಇದೇನೆ ಅಲ್ವಾ? ಈಗ ಅಮ್ಮನ್ ಬದಲಾಗಿ ಮಗ ಕೆಲಸ ಮಾಡ್ತದೆ, ಹೌದಾ? ಇಡೀ ಎಲ್ಲ ಪತ್ರಿಕೆಗಳಲ್ಲಿ ರೆಕಾರ್ಡ್ ಬೇಡ. ಇಲ್ಲ ವಿಡಿಯೋ ಲೈವ್ ಇದ್ದೇ ಇರ್ತದೆ ಸರ್. ಏನ್ ಮಾಡಲ್ಲ ಬರ್ರಿ. ಏನಿಲ್ಲ ಸರ್, ನಾವೇನು ತಪ್ಪೇನಿಲ್ಲ ಬಿಡಿ. ಅದೇನು ತಪ್ಪೇನಿಲ್ಲ ಬಿಡಿ. ಅದೇ ಜಾಗದಲ್ಲಿ ಈಗ ನನ್ನ ಮೇಲೆ ನಾನು ಲೈವ್ ಮಾಡಿಲ್ಲ ಅಂದ್ರೆ ನನ್ನ ಮೇಲೆ ಕೇಸ್ ಮಾಡೋದು, ಕೇಸ್ ಹಾಕ್ಬಿಟ್ಟಿದ್ದವ್ರು. ಈಗ ಏನೋ ಅವ್ರು ಯಾರು ಟೆನ್ಷನ್ ಅಲ್ಲಿ ಮಾಡಿದ್ರೆ ಮಾತಾಡಿರ್ತಾರೆ. ಯಾಕಂದ್ರೆ ನಾವು ಯಾರು ಟೆನ್ಷನ್ ಆಗ್ಬೇಕು ಸರ್? ಯಾರು ಟೆನ್ಷನ್ ಆಗ್ಬೇಕು? ಟೆನ್ಷನ್ ಯಾರಾಗ್ಬೇಕು ಹೇಳಿ ಸರ್? ಇಲ್ಲ, ನೀವು ನಡ್ಕೋತಿರೋ ರೀತಿ ನಮ್ಗೆ ಸಮಂಜಸವಾಗಿದೆ, ನಾವು ನಿಮ್ಗೆ ಗೌರವಿಸ್ತೀವಿ. ನಿಮ್ಗೆ ಏನ್ ಕೆಲಸ ಬೇಕು? ನಾನು ಹೇಳೋದು ಕೆಲಸ ಅಲ್ಲ ಅವ್ರ ಮಾತಾಡ್ಸಿದ್ರೆ ತುಂಬಾ ಇದೆ ಅವ್ರ ಹತ್ರ. ಒಂದ್ ನಿಮಿಷ ಮುಗಿಸ್ತೀನಿ. ಇರೋದ್ರೆ ನಾನು ಇವರು ಇವನು ಇಷ್ಟೇ ಜನ ಆಫೀಸ್ ಕಾಪಿ ಸಾರ್ವಜನಿಕ ತೆರಿಗೆಯಲ್ಲಿ ಏನ್ ಮಾತಾಡಿದ್ಬಿಡ. ಒಂದು ಅದಾದ ನಿಮ್ ತರ ಕೆಳಗಡೆ ಒಬ್ರು ಲೇಡಿ ಕಾಂಟ್ಯಾಕ್ಟ್ ಬೇಸ್ ಅಂತೆ. ನಾನು 1.5 ವರ್ಷದಿಂದ ಕೆಲಸ ಮಾಡ್ತಾ ಇದೀನಿ, ನನಗೆ ಕೊಟ್ಟಿಲ್ಲ, ನಾನು ಯಾಕೆ ತೋರಿಸ್ಬೇಕು, ನಾನು ಕೊಟ್ಟಿಲ್ಲ, ನನ್ನ ನಂಬರ್ ಕೊಡಿ, ನಂಬರ್ ಇಲ್ಲ ಅಂತ ಈ ತರ ಉಡಾಫೆ ಮಾತಾಡ್ತಾರೆ. ಇದು ನೋಡ್ರಿ, ನೀವು ಒಂದ್ ನಿಮಿಷ, ನೀವು ಸಾರ್ವಜನಿಕರಿಗೆ ಅಕೌಂಟಬಿಲಿಟಿ ಕೊಡ್ಲೇಬೇಕು. ನೀವು ಸಾರ್ವಜನಿಕ ಇದ್ರಲ್ಲಿ ಇರೋದು, ನೀವು ಅದನ್ನ ತಿಳ್ಕೊಳ್ಳಿ ಫಸ್ಟ್. ಲೇಡಿ ನೀವು ಅಲ್ಲ ಸರ್, ಸಮಾಧಾನ ಆಯ್ತು, ಟೆನ್ಷನ್ ತಗೋಬೇಡ. ಇದು ಏನೋ ಅರ್ಜೆಂಟ್ ರಿಪೋರ್ಟ್ ಕೇಳಿದ್ರು. ನೀವು ನೋಡಿ ಸರ್, ಇಲ್ಲಿ ಏನ್ ಗೊತ್ತಾ, ಸರ್ ನಾವು ನಿಮ್ಮ ಬಗ್ಗೆ ನಮ್ಗೇನು ಇದಿಲ್ಲ. ಇಲ್ಲಿ ವಾಸ್ತವತೆ ಹೇಳಿ ಸರ್, ನಿಮ್ಗೆ ಸಮಸ್ಯೆ ಗೊತ್ತಾಗ್ಲಿ ಸರ್. ರಘುನಾಥ್ ಅಂತ ಒಂದ್ ಹೇಳ್ತೀನಿ ಕೇಳಿ. ಇಲ್ಲಿ ಆ ತರ ಸಮಸ್ಯೆಗಳು ಹೇಳ್ತೀನಿ, ದಯವಿಟ್ಟು ಆ ತರ ಸಮಸ್ಯೆಗಳನ್ನ ನಾನು ದಯಮಾಡಿ ಕೇಳಿ ಸರ್. ಆಗ್ಸಿರೋ ಸಮಸ್ಯೆಗಳು ಹೇಳ್ತೀನಿ ನೋಡಿ. ಇಲ್ಲಿ ನೌಕರರು ಯಾರು ಇರಲ್ಲ, ಎಲ್ಲ ಕೇಳಿದ್ರೆ ಸ್ವಲ್ಪ ಕೆಳಗಡೆಯಿಂದ ಎಲ್ಲ ಖಾಲಿ. ಎಲ್ಲಿ ಅಂದ್ರೆ ಮೀಟಿಂಗ್ ಅಂತಾರೆ, ಇಲ್ಲ ಅಂದ್ರೆ ಫೀಲ್ಡ್ ಅಂತಾರೆ. ನಿಮಿಷ ಹೇಳ್ತೀನಿ, ಪೂರ್ತಿ ನಾನು ಹೇಳ್ಬಿಡ್ತೀನಿ. ನಾನು ಹೇಳ್ತೀನಿ ಕೇಳಿ ಸರ್, ನಾನು ಹೇಳ್ಬಿಡ್ತೀನಿ ಕೇಳಿ. ನನಗೆ 1 ನಿಮಿಷ ಸಮಯಾವಕಾಶ ಕೊಡಿ. ನಾವು ಎಲ್ಲ ಕಡೆಯಿಂದ ಬರ್ತಾ ಇದೀವಿ. ಈಗ ಎಲ್ಲ ಇದರಿಂದ ಅದು ವಿಧಾನಸೌಧದಿಂದ ಬರ್ತಾ ಇದೀವಿ. ಅಲ್ಲೂ ಅಷ್ಟೇ, ಎಲ್ಲ ಇಡೀ ಒಂದು ಹೋಲ್ ಇದೇನೆ ಖಾಲಿ. ರಸ್ತೆ ನಿರ್ಮಾಣ, ಎಡಬಲಿಗಳು ಪೂರ್ತಿ ಎಲ್ಲ ಇಡೀ PW ಆಫೀಸಲ್ಲಂತೂ ಒಬ್ರು ಇಲ್ಲ. ಯಾರನ್ನ ಕೇಳಿದ್ರು ಮೀಟಿಂಗ್ ಅಂತಾರೆ, ಫೀಲ್ಡ್ ಅಂತಾರೆ. ಫೀಲ್ಡ್ ಅಲ್ಲಿ ಗುಂಡಿಗಳು ನಿಮ್ಗೆ ಈಗ ನೀವೇನು ಇದು ಮಾಡಿದ್ರು ಸರ್? ಚೀಫ್ ಇಂಜಿನಿಯರ್ ಅಲ್ವಾ? ಇದಕ್ಕೆಲ್ಲ ಚೀಫ್ ಇಂಜಿನಿಯರ್ ನೀವು. ನಿಮ್ಗೆ ಎಡಬಲಿಗಳಲ್ಲಿ ನಿಮ್ಮ ಮಂಡಲಕ್ಕೆ ಬರೋದು. ಇಲ್ಲಿ ಮುಖ್ಯ ಚೀಫ್ ಇಂಜಿನಿಯರ್ ನೀವೇ.
ಅಲ್ವಾ? ಈಗ ಈ MS ಪಾಳ್ಯ ಸಂಭ್ರಮ್ ಕಾಲೇಜಿಂದ ಲಕ್ಷ್ಮೀಪುರ ಕ್ರಾಸ್ ಹೋಗೋ ರಸ್ತೆ 3-4 ವರ್ಷದಿಂದ ಕಿತ್ತು ಜನ ಹಿಡಿದು ಜನ ಬಿದ್ದು ನಾನೊಂದ್ ದಿವಸ ರಾತ್ರಿ ಬಂದು ನಿಂತ್ಕೊಂಡು ಏನು ಇದಾಗಿತ್ತು ಮಣ್ಣು ಮುಚ್ಚಿದ್ರಿ. ಮಣ್ಣು ಮುಚ್ಚಿಲ್ಲ. ಇಲ್ಲ ಕರೆಕ್ಟ್. ನಾನಿದ್ದೆ ಅವತ್ತು. ಟಾರ್ ಹಾಕಿದ್ದಾರೆ, ಸ್ವಲ್ಪ ತಿಳುವಾಗಿ ಟಾರ್ ಹಾಕಿದ್ದಾರೆ, ಅದ್ರ ಮೇಲೆ ಕೆಳಗಡೆ ಇದಾಗ್ಬಿಟ್ಟು ಹಾಕಿದ್ದಾರೆ. ಬಟ್ ಒಂದೇ ದಿನ ನೆಕ್ಸ್ಟ್ ಡೇಗೆ ಕಿದ್ದೋಯ್ತದು. ಈಗ ಇಲ್ಲ ನಾನು ಅಲ್ಲೇ ಇರೋದು ಸರ್. ಸರ್ ಈಗ ನಿಮ್ ನಂಬರ್ ತಗೋದು. ಆಮೇಲೆ ಇವ್ರು ಒಂದ್ ನಿಮಿಷ ಸರ್, ನಿಮ್ ನಂಬರ್ ಮುನಿಯಪ್ಪರು ನಿಂತಿದ್ರು. ಅವ್ರಿಗೂ ದೊಡ್ಡ ನಮಸ್ಕಾರ. ನಾನು ಹೇಳಕ್ ಕೇಳಿ, ಒಂದು ನಿಮ್ ನಂಬರ್ ಕೊಡಿ ನಮ್ಗೆ. ನಾವು ಈಗ ನೆನ್ನೆ ಮಾಡೋಲ್ಲ, ಈಗ ನಿಮ್ಗೆ ಕಳ್ಸಿಕೊಡ್ತೀವಿ. ಇಲ್ಲ ಈಗಲೇ ಫೋಟೋ ವಿಡಿಯೋ ಕಳ್ಸಿಕೊಡ್ತೀವಿ. ಮತ್ತೆ ನಾನು ಹೇಳೋದು, ಯಾರು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಫೀಲ್ಡ್ ಅಲ್ಲಿ ಇಲ್ಲ ನಾನು ಸರ್, ಫೀಲ್ಡ್ ಅಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಏನ್ ಮಾಡ್ತಾ ಇದ್ದಾರೆ, ಇದು 3-4 ವರ್ಷದಲ್ಲಿ. ಇದಂದ್ರೆ ಇನ್ನೊಂದು ಯಾವ್ದು MS ಪಾಳ್ಯ ರೋಡ್ ಅಂತೂ ತೋಟಗಾರಿಕೆ ಇಲಾಖೆಯಿಂದ MS ಪಾಳ್ಯ ಸರ್ಕಲ್ ತನಕ ಇವಾಗ್ಲೂ ಆಗಿದೆ. ಹೇಳ್ತೀನಿ ಅದು ಮೇನ್ ಲೈನ್ ಹಾಕಿದ್ದಾರೆ ಸರ್, ಗೊತ್ತಾಗಿದೆ. ಅದು ನಮ್ದಲ್ಲ ಕೇಳಿ, ಅದು ರೋಡ್ ಹ್ಯಾಂಡ್ ಓವರ್ ಆಗಿದೆ. ಯಾರಿಗೆ? BWSSP ಹ್ಯಾಂಡ್ ಓವರ್ ಆಗಿದೆ. ಅವರೇ ಮಾಡ್ಬೇಕು ಅಂತ ಅವರೇ ಮಾಡ್ಬೇಕದು. ಅವರು ಯಾಕಂದ್ರೆ ಇನ್ನ ಅದು ಸಿಂಕ್ ಆಗ್ತಾನೆ ಇರುತ್ತದು, ದೊಡ್ಡ ಪೈಪ್ ಹಾಕಿರೋದು, ಅದರಿಂದ ಲಿಂಕ್ ಕೊಟ್ಟಿದ್ದಾರೆ. ಆಗ್ಲೇ ಹಿಂಗೆ ಪೂರ್ತಿ ರೆಡಿ ಮಾಡಿ ಹ್ಯಾಂಡ್ ಓವರ್ ಮಾಡೋದಕ್ಕೆ ಅವ್ರ ಜವಾಬ್ದಾರಿ. ಹೌದಾ? ಆಯ್ತು. ಈಗ ಇದು ಲೆಟರ್ ಬರೆದಿದ್ದಾರೆ, ಅದಕ್ಕೆ ಎಕ್ಸಿಕ್ಯೂಟಿವ್. ಈಗ ನಿಮ್ಗೆ ಒಂದು ಸರ್ ಕಸ ವಿಲೇವಾರಿ ನಿಮ್ದಲ್ಲ, ನಾನು ಕೇಳ್ತೀನಿ. ಈಗ ನಾನು ಹೇಳೋದು, ನಾನು ಒಟ್ಟಾರೆ ಹೇಳ್ತಾ ಇರೋದು, ನಮ್ದು ರಸ್ತೆ ಕೇಳಿ, ರಸ್ತೆ ಅದೇನ ನೀವ್ ಹೇಳಿದ್ರಲ್ಲ, ಅದು ನಮಗೆ ಬರಲ್ಲ. ಜೈಕಾ ಅಂತ ಹೇಳಿ, ಅದು ಜಪಾನ್ ಇದ್ರೊಳಗೆ ವರ್ಲ್ಡ್ ಬ್ಯಾಂಕ್ ಲೋನು ಮತ್ತೆ ಇದಾಗಿ ಪ್ರಾಜೆಕ್ಟ್ ಆಗಿರೋದು. ಸರ್ ಅದು ಪ್ರಾಜೆಕ್ಟ್ ಅದು ಮಾಡ್ಲಿ. ನಾನು ಹೇಳ್ತಾ ಸಂಭ್ರಮ್ ಕಾಲೇಜಿಂದ ಲಕ್ಷ್ಮೀಪುರ ಕ್ರಾಸ್ 4 ವರ್ಷ ಬೇಕಾ ಸರ್? ಮಾಡಿದೀವಿ. ಅದನ್ನ ನಿಮ್ಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವ್ರದ್ದು ನಂಬರ್ ಕೊಡ್ತೀನಿ, ನಾಗಪ್ಪ ಅಂತ, ತಗೊಳ್ಳಿ ಸರ್. ದಯವಿಟ್ಟು ಆಯ್ತು, ಅದನ್ನ ಏನಾದ್ರು ಒಂದು ಸ್ವಲ್ಪ ಆಲ್ಟರ್ನೇಟಿವ್ ಮಾಡಿ. ನೆನ್ನೆ ಪೂರ್ತಿ ಕೆಲಸ ಆಗ್ಬೇಕು ಸರ್, ಆಲ್ಟರ್ನೇಟಿವ್ ಬೇಡ. ಅಲ್ಲ ಅದು ಆಗ್ಬೇಕು, ಅದಕ್ಕೆ ಕೆಲಸ ಪೂರ್ತಿ ಕೆಲಸ ಕಂಪ್ಲೀಟ್ ಆಗಿ ಸರಿಯಾಗಿ ಆಗ್ಬೇಕು. ಅವರೇ ಮಾತಾಡ್ತಾರೆ. ಆಯ್ತು, ತಗೋಣ ನಂಬರ್. ಮ್ಯಾನೇಜರ್ ಮೋಹನ್ ಅವರು ಇರ್ಲಿ ಸರ್, ನಾವೇನು ಕೇಳಬಾರ್ದು, ಏನು ಕೇಳಿದ್ವಿ ಹೇಳಿ ಹೋಗ್ಲಿ. ನಾಗಪ್ಪ ನಮಸ್ಕಾರ. ಈಗ ಲಕ್ಷ್ಮೀಪುರ ಕ್ರಾಸ್ ಇಂದ ಟುವರ್ಡ್ಸ್ ಸಂಭ್ರಮ್ ಕಾಲೇಜ್ ರಸ್ತೆ, ಅಥವಾ ಸಂಭ್ರಮ್ ಕಾಲೇಜಿಂದ ಟುವರ್ಡ್ಸ್ ಲಕ್ಷ್ಮೀಪುರ ಕ್ರಾಸ್ ರೋಡ್ ಪೂರ್ತಿ ಹಾಳಾಗಿದೆ. ಲ್ಯಾಂಡ್ ಮಾರ್ಕ್ ಮಾಮಾರೊಟ್ಟಿ. ಯಾವ್ದು ಇರ್ತದೆ? ಲ್ಯಾಂಡ್ ಮಾರ್ಕ್ ಮಾಮಾರೊಟ್ಟಿ ಹೋಟೆಲ್. ಮಾಮಾರೊಟ್ಟಿ ಹೋಟೆಲ್. ಇನ್ನೊಂದು ಅದ್ಯಾವುದು ಚೌಟ್ರಿ ಇದೆ ಅಲ್ಲ ಪಕ್ಕದಲ್ಲಿ, ಕಿಂಗ್ ಮೆಡೋಸ್. ಕಿಂಗ್ ಮೆಡೋಸ್ ಅಂತ. ಹೌದು, ಅಲ್ಲಂತೂ ರೋಡ್ ಇದಾಗಿದೆ. ಈ KRS ಪಾರ್ಟಿ ಅವರೆಲ್ಲ ಬಂದಿದ್ದಾರೆ, ಎಲ್ಲ ಬಂದು ಲೈವ್ ಮಾಡಿ ಲೈವ್ ಮಾಡ್ತಾ ಇದಾರೆ. ಅದು ಕೇಳಿದ್ರು, ಹೇಳಿದೆ. ಮತ್ತೆ MS ಪಾಳ್ಯ ರೋಡ್ ಪೂರ್ತಿ ಅದು ಜೈಕಾದಲ್ಲಿ ಆಗಿರೋದು. BWSSP ಮಾಡ್ಬೇಕು. ನಿಮ್ ನಂಬರ್ ಕೊಟ್ಟಿರ್ತೀನಿ ಅವರಿಗೆ. ಅದಾ ನೀವು BWSSP ಬರ್ದಿರೋದು ಲೆಟ್ರ್ ಏನಾದ್ರು ಇದ್ರೆ ಕೊಡಿ, ಅವರು ಫಾಲೋ ಅಪ್ ಮಾಡ್ತಾರೆ. ಇದು ಹೆಂಗಿದು? ಇದನ್ನ ಯಾರು ಮಾಡೋದೀಗ? ಅದಲ್ಲ, ಇದು ಅದು ಸಂಭ್ರಮ್ ಕಾಲೇಜಿಂದ ಟುವರ್ಡ್ಸ್ ಲಕ್ಷ್ಮೀಪುರ ಕ್ರಾಸ್. ಫುಲ್ ಏನಿಲ್ಲ ಸರ್, ಸ್ವಲ್ಪ ಅಷ್ಟೇ. ಒಂದು ನಿಮಿಷ ಮಾತಾಡಿ. ಇದನ್ನ ಓಪನ್ ಮಾಡಿದ್ದೀನಿ, ಸ್ಪೀಕರಲ್ಲಿ ಮಾತಾಡಿ. ಸರ್ ನಮಸ್ಕಾರ ಸರ್, ನಮ್ದೊಂದು ಲೈವ್ ನಡೀತಾ ಇದೆ ಇಲ್ಲಿ. ಹಲೋ ಸರ್ ನಮಸ್ಕಾರ. ನಮ್ಮದು ಲೈವ್ ನಡೀತಾ ಇದೆ KRS ಪಾರ್ಟಿದು, ಎಲ್ಲರೂ ನೋಡ್ತಾ ಇರ್ತಾರೆ. ಅದರಲ್ಲಿ ಒಂದು 4 ಮಾತು ಕೇಳ್ತೀನಿ. ಇಲ್ಲಿ 4 ವರ್ಷ ಆಗಿದೆ ಸರ್ ಅಲ್ಲಿ ಡಿಗ್ಗಾಗಿ ಜಾಗ. ಮಾಮಾರೊಟ್ಟಿ ಹೋಟ್ಲ್ ಎದುರುಗಡೆ, ಕಿಂಗ್ ಮೆಡೋಸ್ ಪಕ್ಕದಲ್ಲಿ, ಅದೇ ಮೇನ್ ರೋಡ್ ಲಕ್ಷ್ಮೀಪುರ ಕ್ರಾಸಿಂದ ಸಂಭ್ರಮ್ ಕಾಲೇಜ್ ಗಂಟ. ಆಯ್ತಾ? ಅಲ್ಲಿ ಪ್ರತಿದಿನ ಬೇಕಾದ್ರೆ ಫೋಟೋ ಕಳಿಸ್ತೀನಿ ನೋಡ್ಬೇಡಿ, 2-3 ಜನ ಬೀಳ್ತಾನೇ ಇದ್ದಾರೆ. ನೆನ್ನೆ ಸಂಜೆ ಒಂದು ಮಗು, ಒಂದು ತಾಯಿ ಡ್ಯಾನ್ಸ್ ಪ್ರೋಗ್ರಾಮಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಬಿದ್ದು ಏಟಾಯಿತು. ಆಯ್ತಾ? ಅದನ್ನ ನಾವೆಲ್ಲ ಸರಿಪಡಿಸಿ ಹಾಸ್ಪಿಟಲ್ ತೋರಿಸಿ ಮಾಡಿದ್ವಿ. ಆಯ್ತು ಬಿಡ್ರಿ. ಸ್ವಲ್ಪ ಅದನ್ನು ಭಾಳ ಸತಿ ಕಂಪ್ಲೇಂಟ್ ಮಾಡಿದ್ವಿ. ಯಲಹಂಕದಲ್ಲಿ PWD ಆಫೀಸು ಇದಕ್ಕೆಲ್ಲ ಹೋಗಿ ಮಾಡಿದ್ವಿ. ಬಟ್ ಮಾಡ್ತೀವಿ ಅಂತ ಏನು ಮಾಡ್ತಾರೆ, ಏನು ಕಾರಣ ಏನು ಸರ್? ಓಕೆ. ಓಕೆ. ಆಯಿತು ಸರ್, ಇವಾಗ ಆಯಿತು, ನೀವು ಸ್ಟಾರ್ಟ್ ಮಾಡ್ತೀರಾ. ಓಕೆ. ಅಂಥ ಗಂಟ ಎಷ್ಟು ಜನ ಬೀಳಬೇಕು ಸರ್? ಅದನ್ನು ಹೇಳೋ, ಮೇನ್ ರೋಡ್ ಅದು. ನೋಡಿ ಸರ್, ನೋಡಿ ಬೇಕಾದ್ರೆ ಫೋಟೋ ಕಳಿಸ್ತೀನಿ. ಹಾಂ
ಈಗ ಇದ್ರ ಹೇಳೋದು ಬೇಡ, ಇಮಿಡಿಯೇಟ್ ಆಗಿ ಅದನ್ನೇನಿದೆ ಗುಂಡಿ ಎಲ್ಲ ಮುಗಿಸ್ಕೊಳ್ರಿ, ಮತ್ತೆ ಅದೇನು ಲೀಕೇಜ್ ಇದೆ ನೀರನ್ನ ಡ್ರೈನೇಜ್ ಹೋಗಿ ಮಾಡಿ. ಓಕೆ ಸರ್, ಅಷ್ಟೇ ನಮ್ಗೆ ಕೇಳ್ತೀರಾ? ಅಷ್ಟೇ ಅವ್ರು ಕೆಲಸ ಆದ್ರೆ ಸಾಕು ನಮ್ಗೆ. ಕೆಲಸ ಆಗ್ಬೇಕಂತ ಅಷ್ಟೇ ನಮ್ಗೆ ಇವತ್ತೇ ಬಿಡಿ, ಇವತ್ತೇ ಬಿಟ್ಟು ಯಾರು ಅಟೆಂಡ್ ಮಾಡಿ ಅಟೆಂಡ್ ಮಾಡಿ ನೀವು ಯಾಕೆಂದ್ರೆ ಅವ್ರು ನಿಮ್ಗೆ ಫೋನ್ ಮಾಡ್ತಾರೆ. ಹಾಂ ಸರ್ ಮಾಡಿ. ಬಿಫೋರ್ ಆಫ್ಟರ್ ಫೋನ್ ಹಾಕ್ತಾರೆ, ಅದಕ್ಕೋಸ್ಕರ ಇವತ್ತು ಅಟೆಂಡ್ ಮಾಡಿಸಿ. ಹಲೋ, ನಿಮ್ಮ ನಂಬರ್ ಕೊಟ್ಟಿರ್ತೀರಾ? ಓಕೆ ಆಯ್ತಾ, ತೊಗೊಳ್ರಿ ನಂಬರ್. ಬರ್ಕೊಟ್ಟಿ ನಂಬರ್ 99 164 18194 18194 18194. ಓಕೆ ಸರ್, ಸಾರ್ವಜನಿಕರು ತೊಂದರೆ ಆಗ್ತಾಯಿದೆ, ಅದೊಂಚೂರು ನಿಮ್ಮ ಕಡೆಯಿಂದ ಮಾಡಿಸ್ಕೊಟ್ರೆ ಭಾರಿ ಒಳ್ಳೇದು. ನರಸಿಂಹಮೂರ್ತಿಂತ ACP ಮಾಡಿದ್ರು. ಹಾಂ ಸರ್. ಅದು ಯಾವುದೋ ಒಂದು ಇದು ಅಟೆಂಡ್ ಆಗಿಲ್ಲ ಅಂತ. ನಾನು 75 ಭಾಗ ಆಗಿದೆ, ಇನ್ನು 95 ಭಾಗ ಮಾಡಿಕೊಡ್ತೀನಿ, 2% ನಾನು ಭರವಸೆ ಹೇಳಿದ್ರೆ ಆಯ್ತು ಸರ್. ಅಟ್ಲೀಸ್ಟ್ ಅಲ್ಲಿ ಸ್ವಲ್ಪ ಸರಾಗೋ ಜನ ಓಡಾಡ್ಬಿಟ್ರೆ ಸಾಕು, ಮಾಡಿಕೊಡಿ ಸರ್ ದಯವಿಟ್ಟು. ಹಾಂ ಸ್ವಲ್ಪ ನೆಕ್ಸ್ಟ್ ಟೈಮ್ ನಾವು ಇಲ್ಲಿ ಬರೋಂಗೆ ಮಾಡಿಸ್ಕೊಂಬಿಡಿ ದಯವಿಟ್ಟು. ಇದನ್ನ ನೆಕ್ಸ್ಟ್ ಟೈಮ್ ನಾವು ಇಲ್ಲಿ ಬಂದು ಮತ್ತೆ ಕೇಳಂಗೆ ಮಾಡಿಸ್ಕೊಂಬಿಡ್ರಿ. ಅಷ್ಟೇ ಸರ್, ನಾವು ಅಷ್ಟೇ ಕೇಳೋದು. ಹಾಂ ಮಾಡಿಸ್ಕೊಡಿ ಸರ್. ಓಕೆ. ಒಂದು ID ಕಾರ್ಡ್ ಹಾಕ್ಸ್ಬಿಟ್ಟಾರೆ ನನಗೆ. ಹೆಲ್ತ್ ಇಶ್ಯೂಗೂ ID ಕಾರ್ಡ್ಗೂ ಏನು ಸಂಬಂಧ? ಹಾಕ್ಕೊಳ್ಳಿ ಮೇಡಮ್. ID ಕಾರ್ಡ್ ಎಲ್ಲಿ ಕೊಡ್ತೀವಿ? ಅದಕ್ಕೆ ನಾನು ಭಾರಿ ಸಹಾಯ ಮಾಡಿದ್ದೀನಿ ಅಂತ ಹೇಳ್ಕೊತಾರೆ ಅದನ್ನು. ನಮ್ಮ ಒನ್ನೂರಿಗೆ ಕರ್ಕೊಂಬರ್ತೀನಿ. ಎಷ್ಟು ಮಾಡಿಲ್ಲ ಹೋದ್ರಾ ಸರ್? ಸರ್ ಎಲ್ಲಿದ್ದಾರೆ? ಎಲ್ಲಿ ಹೋದ್ರು? ಇಲ್ಲ ಸರ್. ಅವ್ರು ಮೊನ್ನೆ ನಿಮ್ಗೆ ಸರ್ ನಾನು ಬಂದಿದ್ದಕ್ಕೆ ಓಡೋದ್ರು, ಇವತ್ತು ನಾವು ಬಂದಿದ್ದಕ್ಕೆ ಓಡೋದ್ರು. ಸರ್ ಇಲ್ಲ, ಮೊನ್ನೆ ಹಂಗೆ ಮಾಡಿದ್ದವರು. ಮಾತಾಡಿ ತಿರುಗಿಸ್ಲಿ ಪತ್ತೆ ಇಲ್ಲ, ಇವತ್ತು ಹಂಗೆ. ಏನ್ ಮೀಟಿಂಗ್ ಸರ್? ಪ್ರತಿ ದಿನ ಬಂದ್ರೆ ಮೀಟಿಂಗ್. ಏನ್ ಮೀಟಿಂಗ್ ಸರ್? ಮೀಟಿಂಗ್ ಮಾಡಿ ಏನ್ ಮಾಡ್ತಾ ಇದಾರೆ ಅಂತ ಹೇಳಿ ಹೋಗ್ಲಿ. ಮೀಟಿಂಗ್ ಮಾಡ್ಬಿಟ್ಟು ಏನ್ ಕೆಲಸಗಳು ಮಾಡ್ತಾರೆ? ನಾನೇ ಎಷ್ಟೋ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಲ್ವಾ ನಿಮಗೆ? ಏನ್ ಮಾಡಿದೀನಿ ಅಂತ ತೋರಿಸಿ ನನಗೆ. ಮೀಟಿಂಗ್ 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 ಯಾವ ಬಂದ್ರು ಬರೀ ಮೀಟಿಂಗ್. ಏನ್ ಮಾಡ್ತಾ ಇದ್ರಿ ಮೀಟಿಂಗ್ ಮಾಡಿ? ಎಲ್ಲಿ ಎಷ್ಟೆಷ್ಟು ಲಂಚ ತಗೊಳ್ಳೋಣ, ಎಷ್ಟೆಷ್ಟು ಬಿಲ್ಡಿಂಗ್ ಕಟ್ಸೋಣ, ಇಲ್ಲಿಗೆ ಪರ್ಮಿಷನ್ ಕೊಡೋಣ ಅಂತ ಮೀಟಿಂಗ್ ಮಾಡೋದಾ? ಹೇಳಿ. ಎಷ್ಟು ಸಲ ಹೇಳಿದ್ರಿ, ಎಷ್ಟು ಸಲ ನಾನು ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಮ್ಮ ಮುಖ ಕಂಡು ಓಡಾಡ್ತಾರ. ಯಾಕೆ ಇದು? ಯಾಕೆ ನಾವು ಬಂದು ಏನು ಮಾತಾಡಲ್ಲ ಅಂತ? ಯಾರು ಮಾಡಲ್ಲ. ನಾವು ಮಾಡ್ತೀವಿ. ನಾವು ಮಾಡ್ತೀವಿ. ಎಲ್ಲಿ ಬಂದಿದ್ದಾರೆ ನನಗೆ ಮಾಹಿತಿ ಕೊಡಿ. ಅದೇನು ಕಳ್ಸಿದ್ರೆ ಏನ್ ಮಾಡಿದ್ದೀರ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಅವ್ರಿಗೆ ಕರ್ಸಿ ನಿಮ್ಮ ಇವ್ರನ್ನ ಜೆಸಿನ. ಮೊನ್ನೆ ಹಂಗೆ ಮಾಡಿದ್ರೆ ಇವತ್ತು ಹಂಗೆ ಮಾಡ್ತಾ ಇದ್ದಾರೆ. ಹೇಳಿದ್ರೆಲ್ಲ ಕೇಳೋರು ಇಲ್ಲ ಅವರಿಗೆ. ಪುಕ್ಷಟಿ ಸಂಬಳ ಮುಖ ಕಂಡುಕೊಂಡು ಓಡೋಗ್ತಾನೆ ಮನುಷ್ಯ. ಕಾಮನ್ ಸೆನ್ಸ್ ಇಲ್ಲ ಸ್ವಲ್ಪ. ಒಂದ್ ದಿನ ಚಂದ, 2 ದಿನ ಚಂದ. ನೋಡಿ ಸ್ನೇಹಿತರೆ, ಇದು BBMP ಆಫೀಸು, ಬ್ಯಾಟ್ರಾಯಂಪುರ. ನಾವು KS ಟಿ ಶರ್ಟು ಒಳಗಡೆ ಹಾಕೊಂಡು ಬರ್ತಿದ್ದಂಗೆ BBMP ಆಫೀಸ್ ಒಳಗಡೆ ಅವರು, ನಾವು ಮೇಲ್ಗಡೆ ಹೋಗ್ಬಿಟ್ಟು ಬರೋದ್ರೊಳಗಡೆ ಅವರು ಬಸ್ ಓಡೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಹಾಂ, ಎಂಥ ಅಧಿಕಾರಿಗಳು! ನಾವೇನು ಮಾಡ್ತಿದ್ವಿ? ಇವ್ನೇನು ಕೇಳ್ತಾ ಇದ್ವಿ ನಾವು? ಹಾಂ,
ಇದು ಸ್ನೇಹಿತರೆ ನೋಡಿ, ನಾನು ಆಕ್ಚುಲಿ ಮುಖ್ಯವಾಗಿ ಜಾಯಿಂಟ್ ಕಮಿಷನ್ ಯಾವ ಇದನ್ನು ಧರಿಸಿರ್ಲಿಲ್ಲ. ಹಂಗಾಗಿ ಒಂದ್ಸಲ ಅವ್ರನ್ನ ಕೇಳೋಣ, ಮತ್ತು ಫಸ್ಟ್ ಎಲ್ಲರನ್ನು ನೋಡ್ಕೊಂಡು ಬಂದು ಆಮೇಲೆ ಅವ್ರನ್ನ ಮಾತಾಡ್ಸೋಣ ಅಂತ ಅಂದ್ಬಿಟ್ಟು ನಾನು ಬಂದ್ವಿ. ಅಷ್ಟೊಂದು ನೋಡಿ ಒಂದು 5-10 ನಿಮಿಷದ ಇದರಲ್ಲಿ ಜಾಯಿಂಟ್ ಕಮಿಷನರ್ ಹೋಗ್ಬಿಟ್ಟಿದ್ದಾರೆ. ಅಥವಾ ಅವ್ರು ನಾವೇನು ಪ್ರಶ್ನೆ ಮಾಡ್ತೀವಿ ಅಂತನೋ ಅಥವಾ ಇನ್ಯಾವ ಭಯ ಇದೆಯೋ ಅವ್ರಿಗೆ ಗೊತ್ತಿಲ್ಲ, ಅಥವಾ ಬೇರೆ ಕೆಲಸಗಳಿದ್ದು ಹೋಗಿದಾರೋ ಅದು ನಮಗೆ ಗೊತ್ತಿಲ್ಲ. ಆದರೆ ಈಗ ಮೇಡಮ್ ಹೇಳ್ತಿರೋ ಪ್ರಕಾರ ಯಾವಾಗಲೂ ಹಂಗೆ ಮಾಡ್ತಾರೆ, ಇದು ಮಾಡ್ತಾರೆ, ಸಿಗಲ್ಲ ನಮಗೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಅವ್ರನ್ನ ಅಟ್ಲೀಸ್ಟು ಫೋನ್ ಸಂಪರ್ಕದಲ್ಲಿ ಅಥವಾ ಇನ್ಯಾವಾಗ ಡೈರೆಕ್ಟ್ಗೆ ಯಾವಾಗ ಸಿಗ್ತಾರೆ ನೋಡಿಕೊಂಡು ಇನ್ನಿತರದ್ದು ಇದನ್ನ ಸಮಸ್ಯೆಗಳನ್ನ ಅವ್ರ ಮುಂದೆ ಹೇಳೋಣ. ಈಗಾಗಲೇ ನೆನ್ನೆಗೆ ಲೈವ್ ಏನು ಸಂಭ್ರಮ್ ಕಾಲೇಜಿಂದ ಲಕ್ಷ್ಮೀಪುರ ಕ್ರಾಸ್ ತನಕ ಇರುವಂಥ ರಸ್ತೆ ಅವ್ಯವಸ್ಥೆ ಬಗ್ಗೆ ನೆನ್ನೆ ಲೈವ್ ಮಾಡಿದ್ವಿ. ಅದ್ರ ಕುರಿತಾಗಿ ಈಗ ಯಲಹಂಕ ಇದಕ್ಕೆ ಹೋಗಿದ್ವಿ. ಯಲಹಂಕ ಇದಕ್ಕೆ ಮೊದಲಿಗೆ ಫಸ್ಟ್ AAWಗಳು ಯಾರಿದ್ದಾರೆ ಮುಖ್ಯ ರಸ್ತೆಗೆ ಸಂಬಂಧಪಟ್ಟವರು ನೋಡಿದ್ರೆ ಪೂರ್ತಿ ಯಲಹಂಕ ವಿಭಾಗ ಪೂರ್ತಿ ಖಾಲಿ. ಒಬ್ಬರೇ ಒಬ್ರು ಕ್ಲರ್ಕ್ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಎಲ್ಲ ಮೀಟಿಂಗ್ ಹೋಗ್ಬಿಟ್ಟಿದ್ದಾರೆ, ಈಗ ನೆನ್ನೆ ನಾನು ಹೇಳಿದೆ ನಿಮ್ಗೆ, ನಾವು ಪ್ರತಿ ಬಾರಿ ಹೋದಾಗ್ಲೂ ಮೀಟಿಂಗ್ ಹೋಗಿದ್ದಾರೆ, ಇಲ್ಲ ಫೀಲ್ಡಲ್ಲಿ ಇದ್ದಾರೆ. ಬಟ್ ನಿಜವಾಗ್ಲೂ ಯಾವ ಮೀಟಿಂಗಲ್ಲಿ ಹೋಗಿದ್ದಾರೆ, ಫೀಲ್ಡಲ್ಲಿ ಇದ್ರೆ ಫೀಲ್ಡಲ್ಲಿ ಕೆಲಸಕ್ಕೆ ಆಗ್ತಾ ಇಲ್ಲ. ಇವೆರಡು ನಿಜವಾಗ್ಲೂ ಇದಕ್ಕೆ ಏನು ಆಲ್ಟರ್ನೇಟಿವ್ ಏನು ಮಾಡ್ಬೋದು ಅನ್ನೋದನ್ನ ಮುಂದಿನ ಯೋಚನೆ. ಆದರೆ ಈಗ ಮತ್ತೆ ಅದೇ ಸೇಮ್ ಸ್ಟೋರಿ ಹಾಗೇನು ಇಲ್ಲೂ ಅಷ್ಟೇನೆ. ಇಲ್ಲೂ ಎಲ್ಲ ಮೀಟಿಂಗ್ ಹೋಗಿದ್ದಾರೆ, ಇಲ್ಲೋಗಿದ್ದಾರೆ ಅಂತ. ಆದರೆ ಚೀಫ್ ಇಂಜಿನಿಯರ್ ಸಿಕ್ಕಿದ್ರು, ಅವ್ರ ಗಮನಕ್ಕೆ ತಂದಿದ್ದೀವಿ. ಅದನ್ನ ಬೇಕಿದ್ರೆ ಒಂದು ಪತ್ರ ರೂಪದಲ್ಲಿ ಅವ್ರು ಬರೆದು ಕೊಡೋಕಾದ್ರೆ ಕೊಟ್ಬಿಟ್ಟು ಹೋಗ್ತೀವಿ. ಆದರೆ ಇದು ಇಷ್ಟರಲ್ಲೇ ಇದನ್ನ ಸರಿ ಮಾಡಿಸೋ ಒಂದು ಹಠನ ತೊಟ್ಟಿದ್ದೀವಿ. ಹಾಗಾಗಿ ನೀವೆಲ್ಲ ನಿಮ್ಮ ಸಹಕಾರ ಹಾಗೆ ಇರಲಿ. ನೀವು ಬನ್ನಿ, ಒಟ್ಟಿಗೆ ಓಡಾಡೋಣ ಮತ್ತು ಈ ಥರದ ಸಮಸ್ಯೆಗಳನ್ನ ಸರಿಯಾದ ಅಂದರೆ ಜವಾಬ್ದಾರಿತು ನಿಭಾಯಿಸಿದ್ದೆಲ್ಲ ನಾವು ಸರಿ ಮಾಡ್ಕೋಬೇಕಾದಂಥ ಜವಾಬ್ದಾರಿ ಈಗ ನಮ್ಮ ಮೇಲೆ ಇದೆ. ಯಾಕೆಂದರೆ ಸರ್ಕಾರಿ ವ್ಯವಸ್ಥೆ ನೋಡಿ ಈ ಥರ ಹುಡುಗಟ್ಟೋಗಿದೆ, ಒಂಥರ ಹಾಳಾಗ್ಬಿಟ್ಟಿದೆ ನೋಡೋದಾದ್ರೆ. ಆ ಕಾರಣಕ್ಕೆ ಅದಲ್ಲದೆ ಈಗ ನೋಡಿದ್ರಿ ನೀವು, ಯಾರೊಬ್ರಿಗೂ ಇದು ID ಕಾರ್ಡ್ಗಳು ಹಾಕಬೇಕು ಅಂದರೆ ಸರ್ಕಾರ ಸುತ್ತೋಲೆ ಮೇಲೆ, ಕೋರ್ಟ್ ಆದೇಶಗಳ ಮೇಲೆ ಕಿಂಚಿತ್ತೂ ರೆಸ್ಪೆಕ್ಟ್ ಇಲ್ಲ ಇವ್ರಿಗೆ. ಹೆಂಗೋ ತಿಂಗಳು ನಿಭಾಯಿಸ್ಬಿಟ್ವಾ, ತಿಂಗಳಿಂದಾಗಿ ಸಂಬಳ ತೊಗೊಂಡ್ವಾ, ಅದಾದ್ಮೇಲೆ ರಿಟೈರ್ಡ್ ಆದ್ಮೇಲೆ ಅದರ ಏನೇನು ಸವಲತ್ತುಗಳು ತೊಗೊಂಡ್ವಾ ಅಷ್ಟೇ. ಅದು ಬಿಟ್ಟರೆ ಇವ್ರಿಗೆ ಯಾವ ಕೆಲಸ, ಜವಾಬ್ದಾರಿ, ಸಾರ್ವಜನಿಕ ಸೇವೆ ಇದ್ಮೇಲೆ ಯಾವ ಗೌರವ ಇದೇ ಇಲ್ಲದಿರೋ ಥರ ಜವಾಬ್ದಾರಿ ಇಲ್ಲದಿರೋ ಥರ ಇವರೆಲ್ಲ ವರ್ತಿಸ್ತಾರೋ ನೋಡಿದ್ರೆ ನಿಜವಾಗ್ಲೂ ಅಸಹ್ಯ ಆಗುತ್ತೆ. ಆದರೆ ಇದನ್ನೆಲ್ಲವನ್ನು ಸರಿ ಮಾಡೋ ನಿಟ್ಟಿನಲ್ಲಿ KRS ಪಕ್ಷ ನಿರಂತರವಾಗಿ ಹೋರಾಡ್ತಾ ಇರುತ್ತೆ. ಅದಕ್ಕೆಲ್ಲ ನಿಮ್ಮ ಸಹಕಾರ ಅಗತ್ಯ ಇದೆ. ಯಾವುದೋ JCB ಪಕ್ಷಗಳ ಏನೋ ಯಾವುದೋ ಹಣ ಅದೋ ಇನ್ಯಾವುದೋ ಹೆಂಡದ ಆಮಿಷಗಳಿಗೆ ಇಂಥ ಅಂದರೆ JCB ಪಕ್ಷದ ಯಾವ ನಾಯಕರು ಅವ್ರು ಯಾವ ಥರದ ನಾಯಕರು ನಿಮಗೆ ಗೊತ್ತಿದೆ. ಅವ್ರ ನಾಯಕರು ಅಂತ ಹೇಳೋಕ್ಕಾಗಲ್ಲ. ಜನರಿಗೆ ನೀವು ಬೆಂಬಲಿಸೋ ಬದಲಾಗಿ ಈ ಥರದ KRS ಪಕ್ಷದ ನಿಸ್ವಾರ್ಥ ಜನರಿಗೆ ಒಂದಿಷ್ಟು ಸಹಕಾರ ನೀಡೋದ್ರಿಂದ ಈ ಸಮಾಜವನ್ನು ಒಳ್ಳೆ ಕಡೆ ತಗೊಂಡು ಹೋಗ್ಬೋದು ಅಂತ ಹೇಳ್ತಾ ಈ ಲೈವ್ನ ಎಂಡ್ ಮಾಡ್ತೀನಿ. ನಮ್ಮ ಜೊತೆ ಇದ್ದಾರೆ ಈ ಭಾಗದ ಜಿಲ್ಲಾಧ್ಯಕ್ಷರು ಬಾಬು ಹಾಗೂ ನಮ್ಮ ಸಕ್ರಿಯ ಕಾರ್ಯಕರ್ತರಾದಂಥ ಆಶಾ ಕಳಪ್ಪನವರು ಇದ್ದಾರೆ. ಮತ್ತು ನಮ್ಮಲ್ಲಿ ಲೈವ್ ಮಾಡ್ತಾರೆ ನಮ್ಮ ತಾಲೂಕು ಅಧ್ಯಕ್ಷ ಅಂತ ನಾಗಭೂಷಣ್ ಅವರು. ಸೊ ಇದೊಂದು ಸಣ್ಣ ಇದಾದಕ್ಕೆ ನಾವು ಇಷ್ಟೇ ಜನ ಬಂದಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ನೀವೆಲ್ಲ ನಿಮ್ಮ ಜೊತೆ ಸೇರಿ ದೊಡ್ಡ ಮಟ್ಟದ ಹೋರಾಟವನ್ನು ನಿಭಾಯಿಸೋಣ ಅಂತ ಹೇಳ್ತಾ ಲೈವ್ನ ಎಂಡ್ ಮಾಡ್ತೀವಿ. ನಮಸ್ಕಾರ.